ಈ ಭಾಗದ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪ್ರಖ್ಯಾತಿ ನ್ಯಾಯವಾದಿಗಳಾಗಿರ್ತಕ್ಕಂಥ GS ಕುಲಕರ್ಣಿಯವರ ಅಗಲು ಕೇಳಿಕೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ನಿಜಕ್ಕೂ ಈ ಭಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಬ್ಬ ಹಿರಿಯ ಜೀವಿಯನ್ನು ನಾವೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ. ಈ ಭಾಗದ ಸಾರ್ವಜನಿಕ ಬದುಕಿನಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಶೈಲಿಯಿಂದ ಈ ಭಾಗದ ಅನೇಕ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಆತ್ಮೀಯತೆಯಿಂದ ಎಲ್ಲರನ್ನ ಬೆರೀತಕ್ಕಂಥ ಒಬ್ಬ ಹಿರಿಯ ಜೀವಿ ನಮ್ಮ ನಗಲಿದ್ದಾರೆ. ಈ ಪ್ರಪಂಚದಲ್ಲಿ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದ್ದೀವಿ ಅನ್ನೋದು ಬಹಳ ಮಹತ್ವವನ್ನು ವಹಿಸ್ತದೆ. ಅದು ಈ ದಿನದಲ್ಲಿ ಅದನ್ನು ವ್ಯಕ್ತ ಆಗ್ತಿರ್ತದೆ. ಭಗವಂತ ಒಂದು ಮನುಷ್ಯನಿಗೆ ಒಂದು ಜೀವಾತ್ಮವನ್ನು ಕೊಟ್ಟಿರ್ತಾರೆ. ಸಕಲ ಜೀವರಾಶಿಗಳನ್ನು ಪ್ರೀತಿಸುವುದರ ಜೊತೆಗೆ ನಾವು ಯಾವ ವ್ಯವಸಾಯದಲ್ಲಿದ್ದೀವಿ, ಯಾವ ರಂಗದಲ್ಲಿದ್ದೀವಿ, ಅದಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕರ್ತವ್ಯ ನಿಷ್ಠೆಯಿಂದ ಕೆಲವರು ಬಹಳ ಪ್ರಬುದ್ಧತೆಯಿಂದ ಜನಮಾನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ. ಅಂಥದ್ರಲ್ಲಿ ಇವತ್ತು GS ಕುಲಕರ್ಣಿಯವರು ಒಬ್ಬರಾಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ನ್ಯಾಯವಾದಿಗಳಾಗಿ, ನ್ಯಾಯಾಧೀಶರಾಗಿ ಅದನ್ನ ಬಿಟ್ಟು ಬಂದು ಸಾರ್ವಜನಿಕ ಜೀವನದಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ, ಹಾಗೆ ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ಮಾಡಿ, ಅನೇಕ ನಮ್ಮಂತ ಮುಖಂಡತ್ವರಿಗೆ ತಮ್ಮದೇ ಆದಂಥ ವಿಶೇಷವಾದಂಥ ಸಹಾಯವನ್ನು, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈಗ ತಾನೇ ಹೇಳಿದಾಗೆ ಬಹಳ ಜನರಿಗೆ ಈ ಭಾಗದ ಶಾಸಕರಾಗಲಿ, ಸಂಸದರಾಗಲಿ ಅವರ ಮಾರ್ಗದರ್ಶನ ಬಹಳ ಅಗತ್ಯವಾಗಿರ್ತಿತ್ತು. ನಮ್ಮ ಆಡಳಿತ ಅವಧಿಯಲ್ಲಿ ಇಂಥವರ ಅವಶ್ಯಕತೆ ಬಹಳ ಇರ್ತದೆ. ಆದ್ರೆ ಕೆಲವು ಪರಿಪೂರ್ಣತೆಯಿಂದ ನಾವೆಲ್ಲ ನಮ್ಮ ತಂದೆಯವರು ತಿಳ್ಕೊಂಡು ಬಿಡಕ್ ಭಾಳ ಚಿಕ್ಕವರಿದ್ದಾಗ ನಮ್ಮ ಜಿಲ್ಲಾ ಪಂಚಾಯತಿ ಮೊದಲನೇ ನಾಮಿನೇಷನ್ ಹಿಡಿದು ಇಲ್ಲಿ ತನಕ ಎಲ್ಲ ನಾಮಿನೇಷನ್ ಇದೇ ಬಂದಾಗ ಇದೇ ಕುಟುಂಬದಿಂದ ನಮ್ಮ ಅದು. ಹೀಗೆ ನಮ್ಮಂಥ ಅನೇಕ ಜನರಿಗೆ ಇವತ್ತು ಈ ಕುಟುಂಬ ರಾಜಕೀಯವಾಗಿ ಸಹಾಯ ಮಾಡಿದೆ. ನಾನು ಇವತ್ತು GS ಕುಲಕರ್ಣಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಹಾಗೆ ಅನೇಕ ಜನರಿಗೆ ಅವ್ರದೇ ಆದಂಥ ನ್ಯಾಯಾಲಯದ ಮುಖಾಂತರ ಕೆಲವು ಬಗೆಹರಿಯತಕ್ಕಂಥ ಅನೇಕ ವ್ಯಾಜ್ಯಗಳನ್ನ ಬಹಳ ಕಳಕಳಿಯಿಂದ ನಿಭಾಯಿಸಿ ಜನರಿಗೆ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಪರಿಪೂರ್ಣತೆಯನ್ನು ನೀಡತಕ್ಕಂಥ ಒಬ್ಬ ಹಿರಿಯ ಜೀವಿ. ಇವತ್ತು ಬಿಜಾಪುರದ BLD ಸಂಸ್ಥೆ ಅಂತವರು ಸಹಿತ ಅವರ ಅನುಕರಣೆಯ ಕೊಡುಗೆಯನ್ನು ನೀಡಿದನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಇವತ್ತು ಅನೇಕ ಸಂಘ ಸಂಸ್ಥೆಗಳನ್ನ ಇವತ್ತು ನಮ್ಮದೇ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಮೂವ್ಮೆಂಟ್ದಲ್ಲಿ ಅದು ಉಳಿದಿದ್ರೆ ಅದಕ್ಕೆ ಸನ್ಮಾನ್ಯ GS ಕುಲಕರ್ಣಿ ಅವರ ಅನನ್ಯ ಸಹಾಯ ಆಗಿದೆ ಅನ್ನೋದನ್ನ ಆ ಸಂಸ್ಥೆಯ ಜವಾಬ್ದಾರಿತಾಗಿ ಇವತ್ತು ನಾನು ನೆನಪಿಸ್ಕೋಬೇಕಾಗ್ತದೆ. ಆ ಸಂಭ್ರಮ ಇತ್ತು. ಯಾರು ಒಬ್ಬರದ ಆಸ್ತಿ ಆಗಬಾರ್ದು. ಇದು 2 ತಾಲೂಕಿನ ನಾಕ್ರಿ ಅವರು ಏನು ಇದಕ್ಕೆ ಜನ್ಮವನ್ನ ಕೊಟ್ಟಿದ್ರು. ನಾಕ್ರಿ ಅವರಿಗೆ ನಾವು ನೋಡಿರ್ಲಿಲ್ಲ. ಇವರಿಂದ ನಾನು ಅದನ್ನು ಕೇಳಿದ್ದೆ. ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಸಹಿತ ನೀವು ಒಂದು ಹೋರಾಟ ಮಾಡಿ ಈ ಸಂಸ್ಥೆ ಈ ಭಾಗದ ರೈತರ ಆಸ್ತಿಯಾಗಿ ಮಾಡಬೇಕಂತಕ್ಕಂಥ ಅತ್ಯಂತ ಮಹತ್ವದ ಕಾರ್ಯವನ್ನ ನನ್ನ ಮುಖಾಂತರ ಅವರು ಮಾಡಿಸಿದ್ರು. ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನ್ಯಾಯಾಂಗದಲ್ಲಿ ನಾವೇನಾದರೂ ಜಯ ಸಾಧಿಸಿದ್ರೆ ಅದಕ್ಕೆ ಅನನ್ಯ ಸೇವೆ ಯಾರು ಮಾಡಿದಾರಂದ್ರೆ ಅದು ಸನ್ಮಾನ್ಯ ಲಿಂಗೈಕ್ಯ ದಿವಂಗತ GS ಕುಲಕರ್ಣಿ ಅವರನ್ನ ನೆನಪಿಸ್ಕೋಬೇಕಂತ ನನ್ನ ಹೇಳ್ತೇನೆ. ಹಾಗೆ ಇಂಥ ಅನೇಕ ಕಾರ್ಯಗಳು ಈ ಭಾಗದಲ್ಲಿ ಇಲ್ಲೇ ಹಿರಿಯರಾಗಿರ್ತ ಕೋರೆ ಸೌಕರ್ಯ ಇದ್ದಾರೆ.
ಆದರೆ ಹನುಮಂತ ಕಕ್ಕ ಅವ್ರನ್ನ ನೆನಪಿಸಿಕೊಂಡ್ರು. ಇಂಥ ಅನೇಕರು ಆ ಗ್ರಾಮವು ಸಹಿತ ಬಹಳ ವಿಭಿನ್ನವಾಗಿ ಈ ಅವಿಭಜಿತ ಇಂಡಿ ತಾಲೂಕ ಇವತ್ತೇನು ಚಡ್ಚಾಣ ಮತ್ತು ಇಂಡಿ ಎರಡು ತಾಲೂಕು ಅಂತ ಏನು ಗುರುತಿಸ್ಕೊತೀವಿ, ಈ ಎರಡು ತಾಲೂಕಿನಲ್ಲಿ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ನೆನ್ಪಿಡ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಅದನ್ನು ಹೇಳ್ಕೊಳ್ತಾ ಹೋದ್ರೆ ನಾವು ಒಂದು 2-3 ತಾಸು ಆಗ್ತದೆ. ಆದ್ರೆ ಅವ್ರದೇ ಆದಂತ ಸಹಾಯಗಳಿವೆ. ಅವರ ಅನೇಕ ಒಡನಾಡಿಗಳು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಬಹಳ ಹಿರಿಯರು ನಮ್ಮಿಂದ ಅಗಲಿದ್ದಾರೆ ಇವತ್ತು. ಅದರಿಂದ ಎಲ್ಲ ಹಿರಿಯರು ನಮಗೊಂದು ಆ ಸರಿ ದಾರಿಯಲ್ಲಿ ಸಾಗ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಿನ ಭವಿಷ್ಯ ನಾವು ಸಹಿತ ಮುಗಿಯುವ ಹಂತಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನವ್ರು ಏನಿದ್ದಾರೆ ಈ ಭಾಗದ ಸಾರ್ವಜನಿಕ ನ್ಯಾಯ ನೀತಿ ಸಿದ್ಧಾಂತದ ಜೊತೆಗೆ ಅರ್ಥಪೂರ್ಣವಾದಂತ ಬದುಕು ನಮ್ಮ ಭಾಗದಲ್ಲಿ ಆಗಿರಲಿ ಅಂತಕ್ಕಂಥ ಮಾತನ್ನ ಹೇಳಿ ಅವರ ಒಡನಾಡಿಗಳು ಹಾನಗಲ್ದೊಳಗೆ ಇವರು ಜಡ್ಜ್ ಇದ್ದಂತ ಸಂದರ್ಭದಲ್ಲಿ ನನ್ನ ಅತ್ಯಂತ ಆತ್ಮೀಯರಿದ್ದಾರೆ ಕೆಲವರು ನ್ಯಾಯವಾದಿಗಳು, FB ಪಾಟೀಲ್ ಅಂತ ಹೇಳಿ. ಅವರು ನನಗೆ ಹೇಳಿದ್ರು GS ಕುಲಕರ್ಣಿ ಅವ್ರ ಬಗ್ಗೆ, ಅವರು ಆರಾಮ್ ಹೈಕೋರ್ಟ್ದಾಗ ಪ್ರಾಕ್ಟೀಸ್ ಮಾಡಿ ಏನೆಲ್ಲ ಆರ್ಥಿಕ ಅನುಕೂಲ ಮಾಡ್ಕೊಂಡು ಬದುಕಬಹುದಾಗಿತ್ತು. ಆದ್ರೆ GS ಕುಲಕರ್ಣಿ ಅವರಲ್ಲಿ ಇರ್ತಕ್ಕಂಥ ಕಳಕಳಿಯನ್ನ ನಾನು FB ಪಾಟೀಲ್ರ ಮುಖಾಂತರ ಕೇಳಿದ್ದು ಮತ್ತು ಕಂಡುಕೊಂಡದೇನಂದ್ರೆ, ನಾ ಎಲ್ಲೇ ಇದ್ರು ಮೊದಲು ನಾ ಇಂಡಿಗೆ ಹೋಗ್ಬೇಕು, ನಮ್ಮ ಜನರ ಜೊತೆಗೆ ನಾನು ಬದುಕಬೇಕು, ಅವ್ರ ಜೊತೆಗೆ ಬಾಳಿ ಬದುಕಬೇಕಂತಕ್ಕಂಥ ಅವರ ಆ ಮಹದಾಸೆ ಏನಿತ್ತು ಅದು ಬಹಳ ಒಬ್ಬ ಮನುಷ್ಯ ನಾನು ಹುಟ್ಟಿರ್ತಕ್ಕಂಥ ಭಾಗಕ್ಕೆ ನಮ್ಮ ಜನರಿಗಾಗಿ ನಾನು ಬದುಕಬೇಕಂತಕ್ಕಂಥ ಆ ಸಹೃದಯ ಏನಿತ್ತು ನಾವು ಅದಕ್ಕೆ ಸ್ಮರಿಸ್ತಾ ಇದ್ದೀವಿ. ಅವರ ನಿಜಕ್ಕೂ ಅವರ ಬದುಕು ಬಹಳ ಅರ್ಥಪೂರ್ಣವಾಗಿ ಅವರ ಬದುಕು ಸಾಗಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಈ ಜಿಲ್ಲೆಯ ಅನೇಕ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಅನೇಕ ನ್ಯಾಯವಾದಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಗೌಡರಾಗಲಿ ನಮ್ಮ ಭಾಗದಲ್ಲಿ ಸಹಿತ ನೋಡಿ ಕೇಳ್ತಿದ್ದೇವೆ ನಾವು. ಆದ್ರೆ ಇವತ್ತ ಅಂತ ಸಾಲಿನಲ್ಲಿ GS ಕುಲಕರ್ಣಿ ಅವರನ್ನ ನಾವೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ. ಈ ಭಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಆಘಾತ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದವನ್ನ ಸಹಿಸುವ ಶಕ್ತಿ ವಿಶೇಷವಾಗಿ ಆ ಕುಟುಂಬದವರಿಗೆ. ಆ ಕುಟುಂಬ ಒಂದು ಅತ್ಯಂತ ಆದರ್ಶವಾದಂಥ ಕುಟುಂಬ. ಅವರ ಅಣ್ಣತಮ್ಮರಾಗ್ಲಿ ಅಕ್ಕಂಗಿಯರಾಗ್ಲಿ ಅವರ ಮನೆಯಂದರಾಗ್ಲಿ ಸಹೃದಯದಿಂದ ಎಲ್ಲರ ಜೊತೆಗೆ ಬಾಳಿ ಬದುಕಿದವು. ಅದೊಂದೇ ಪ್ರಾರ್ಥನೆ ತಮ್ಮೆಲ್ಲರಿಗೂ. ನೀವು ಯಾವ ರೀತಿ GS ಕುಲಕರ್ಣಿ ಅವರ ಕುಟುಂಬದ ಮೇಲೆ ಪ್ರೀತಿ ಇದ್ದೀವಿ, ಅದೇ ರೀತಿ ಆ ಮುಂದಿನ ಆ ಕುಟುಂಬದ ಕುಡಿಗಳಿಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಯಾವ ರೀತಿ ಗೌರವದಿಂದ ಕಾಣ್ತಾ ಇದ್ದೀವಿ, ಅದೇ ಪ್ರೀತಿ ವಿಶ್ವಾಸವನ್ನ ಮುಂದಿನವ್ರ ಮೇಲೂ ಸಹಿತ ನಾವು ನೀವು ಕೂಡಿ ತೋರಿಸೋಣ ಅನ್ನತಕ್ಕಂಥ ಮಾತನ್ನ ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಇಂಥ ಹಿರಿಯರು ನಮ್ಮ ಮಧ್ಯದಲ್ಲಿ ಅಗಲಿದ್ದಾರೆ. ಆದ್ರೆ ಅವರ ಅಗಲುವಿಕೆ ಇನ್ನೊಂದು 4 ನಮಗೇನಾದ್ರೂ ತೊಂದರೆಗಳು ಬಂದು ಅಂದ್ರೆ ಫಸ್ಟ್ ನಮಗೆ ನೆನಪು ಯಾರು ಆಗ್ತಾರಂದ್ರೆ GS ಕುಲಕರ್ಣಿ ಅವ್ರು ನೆನಪಾಗ್ತಿದ್ರು. ನಾವು ಕೋರ್ಟ್ ಇಶ್ಯೂ ಬಂತು ಅಂದ್ರೆ ಈ ಬೆಂಗಳೂರು ದಿಲ್ಲಿ ರಗಡಕ್ಕೆ ಟಚ್ ಇತ್ತು. ಆದ್ರೆ ನನಗೆ ಯಾರೇ ಫಸ್ಟ್ ನೆನಪಾಗ್ತಿದ್ರು ಅದು GS ಕುಲಕರ್ಣಿ ಅವರು. ಅವ್ರಿಗೆ ಫೋನ್ ಮಾಡಿನೇ ಇದು ಹೆಂಗೆ ಮಾಡ್ಬೇಕು ತಾನೆ ಯಾರು ಅಂತ ಹೇಳಿ ಕೇಳೋರು ನಾವು. ಸೊ ಇನ್ನು ಯಾರಿಗೆ ಫೋನ್ ಮಾಡ್ಬೇಕಂತಕ್ಕಂಥ ಆ ನೋವು ನಮಗಿದೆ. ನಾನು ಬೆಳಗ್ಗೆ ಅವರ ಅಗಲುವಿಕೆ ಸುದ್ದಿಯನ್ನು ಕೇಳಿ ನಿಜಕ್ಕೂ ನಮಗೆಲ್ಲ ದೊಡ್ಡ ಆಘಾತ ಆಗಿದೆ. ಈ ಭಾಗದಲ್ಲಿ ಬಹಳ ಜನ ಇವತ್ತ ನಾನು 1-2 ಜನ ಇಲ್ಲಿ ನಡ್ಕೋತ ಬರೋ ಶಕ್ತಿ ಇಲ್ಲ ಅವ್ರಿಗೆ, ಆದ್ರೆ ಅವ್ರ ಒಡನಾಡಿಗಳು ಅಂತ ಅನೇಕ ಹಿರಿಯರು ಇವತ್ತ ಅವ್ರನ್ನ ಸ್ಮರಿಸ್ತಾ ಇದ್ದಾರೆ, ಅವ್ರನ್ನ ನೆನಪಿಸ್ಕೊತಾ ಇದ್ದಾರೆ. ಸೊ GS ಕುಲಕರ್ಣಿ ಅವರ ಈ ಭಾಗದಲ್ಲಿ ವಿಶೇಷವಾಗಿ ಇಂಡಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅವರು ಸದಾ ಸ್ಮರಣೀಯವಾಗಿರ್ತಾರೆ. ಅವರ ಅನನ್ಯ ಸೇವೆ ಈ ಭಾಗದಲ್ಲಿ ಸದಾ ನಾವೆಲ್ಲ ಸ್ಮರಿಸ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಅಗಲುವಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಶ್ರದ್ಧಾಂಜಲಿ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, GS ಕುಲಕರ್ಣಿ ಅವರ ವ್ಯಕ್ತಿತ್ವ, ಅವರ ಬದುಕು, ಅವರ ಜೀವನದ ಶೈಲಿ ಮತ್ತು ನಿಷ್ಠುರತೆ ಯಾರಿಗೂ ಬಿಡೆ ಭಾರ ನೋಡ್ತಿರ್ಲಿಲ್ಲ. ನೇರವಾಗಿ ಯಾರಾದ್ರೂ ಮಾತಾಡೋದಿತ್ತು ಅಂದ್ರೆ ಅದು GS ಕುಲಕರ್ಣಿ ಅವರಿಂದ ನೋಡಿ ನಾವು ಕಲಿಬೇಕು. ಯಾರು ನಿಷ್ಠುರವಾಗಿ ಇರ್ತಾರ ಅವರ ಮನಸ್ಸು ನಿಷ್ಕಳಂಕವಾಗಿರ್ತದೆ.
ಜಿ ಎಸ್ ಕುಲಕರ್ಣಿ ಅವರ ಬದುಕು ಹೆಂಗಿತ್ತು ಅಂದ್ರೆ ಬಹಳ ನಿಷ್ಠೂರತನ. ಕೆಲವು ಮಂದಿಗೆ ಹರ್ಟ್ ಆಗ್ತಿತ್ತು ಅದು, ಏನಪ್ಪ ಇಷ್ಟು ಕಟೂರು ಮಾತಾಡ್ತಾರೆ ಇವರು ಅಂತೇಳಿ. ಈಗೆಲ್ಲ ಆರ್ಟಿಫಿಷಿಯಲ್ ಬದುಕದ ನಮ್ಮದು. ಆದ್ರೆ ಇಂಥವ್ರು ಕೆಲವೇ ಜನ ಬಹಳ ನಿಷ್ಠೂರತೆಯಿಂದ ಬಹಳ ನೇರವಾಗಿ, ನಾನು ಅಂಜುಡಿ ಬಿ ಆರ್ ಪಾಟೀಲ್ರು, ಮಿಸಾಳಿ ಅವರು, ಕೋರಸಕ್ಕರು ನಾಲ್ಕಾರು ಸಂದರ್ಭದಲ್ಲಿ ನೋಡಿದ್ರೆ ಎಷ್ಟು ನಿಷ್ಠುರತೆ ಇತ್ತಂದ್ರೆ ಬಹಳ ಡೈರೆಕ್ಟ್ ಹಿಟ್ ಮಾಡೋಂಗೆ ಮಾತಾಡ್ತಿದ್ರು. ಕಾರಣ ಏನು ಅಂದ್ರೆ ವಾಸ್ತವಿಕತೆಗೆ ಸಮೀಪವಾಗಿ ಅವರ ಮಾತುಗಳು ಇರ್ತಿದ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಿ, ಒಟ್ಟಾರೆ ಜಿ ಎಸ್ ಕುಲಕರ್ಣಿ ಅವರು ಕಂಡಿರ್ತಕ್ಕಂಥ ಜಿ ಎಸ್ ಕುಲಕರ್ಣಿ ಅವರಿಗೆ ಆದ್ರೆ ಇನ್ನೂ ಅನೇಕರಿಗೆ ನಿಮ್ಗೆಲ್ಲ ನಿಮ್ಮದೇ ಆದಂತ ಅನುಭವ ಮಾಡಿದೆ. ನೀವು ಕೆಲವು ಜನ ಮಾತಾಡಕ್ಕಿಲ್ಲ, ಆದ್ರೆ ನಿಮ್ಮ ಅಂತರಾಳದಿಂದ ಅವ್ರನ್ನ ಸ್ಮರಿಸಿಕೊಂಡಿದ್ರಿ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಅಂತ ಒಬ್ಬ ಹಿರಿಯ ಜೀವಿ ಈ ಭಾಗದಲ್ಲಿ ಸದಾ ನಾವೆಲ್ಲ ಸ್ಮರಿಸಿಕೊಳ್ಳೋಣ. ಅವರ ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ. ನ್ಯಾಯ ನಿಷ್ಠೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಕ್ಕೆ ಬಹಳ ಅಗ್ರಸ್ಥಾನವಾಗಿದೆ. ನ್ಯಾಯದ ವ್ಯವಸ್ಥೆ ಮೇಲೆ ಗೌರವಿಟ್ಟು ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಅಂತ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ ನಾವು, ನೈಸರ್ಗಿಕವಾದಂತ ನ್ಯಾಯಗಳನ್ನ ಬರೀ ಸಾಕ್ಷಿ ಪುರಾವೆಗಳ ಮೇಲೆಲ್ಲ ವಾಸ್ತವಿಕತೆಗಳ ಮೇಲೆ ನ್ಯಾಯಾಂಗವನ್ನ ಸಿಗಿಸಬೇಕಾಗ್ತದೆ. ಅಂತ ಯೋಗ್ಯ ಕಾರ್ಯವನ್ನ ಅವ್ರು ಮಾಡಿದ್ದಾರೆ. ಬಹಳ ಜನರಿಗೆ ಇಲ್ಲೇ ನಮ್ಮ ಜಾಂಗೀರ್ ಅದನ್ನ ಇಲ್ಲಿ ಗೊತ್ತಾದ್ರು, 30 ಎಕರೆ ಅವನ ಜಮೀನು ಹೋಗಿತ್ತು. ಆದ್ರೆ ಇವತ್ತು ಆಸ್ತಿ ಜಾಂಗೀರ್ ಹೆಸರಲ್ಲಿ ಆಗಿದೆ ಅಂದ್ರೆ ಅದು ಜಿ ಎಸ್ ಕುಲಕರ್ಣಿ ಅವರ ಅನನ್ಯ ಸಹಾಯ ಅನ್ನೋದನ್ನ ಒಬ್ಬ ದಲಿತ ತನ್ನ ಹೃದಯಾಂತರದ ಮಾತುಗಳಿಂದ ನಡೆದ್ರೆ ಅದು ವಾಸ್ತವಿಕತೆಯನ್ನ ತೋರಿಸ್ಕೊಡ್ತದೆ. ಸೊ ಅದಕ್ಕಾಗಿ ಜಿ ಎಸ್ ಕುಲಕರ್ಣಿ ಅವರು ಯಾಕೆ ಸಪರೇಟ್ ಆಗಿ ಗೌರವದಿಂದ ನಾವು ಕಾಣಬೇಕು ಅಂದ್ರೆ ಅವರ ಅನನ್ಯ ಸೇವೆಯನ್ನ ಈ ರೀತಿ ನಾನು ಬರೀ ಒಂದು 4-6 ಉದಾಹರಣೆಗಳು ಕೊಟ್ಟಿದ್ದೀನಿ. ಇಂಥ ನೂರಾರು ಸಾವಿರಾರು ಉದಾಹರಣೆಗಳು. ಇವತ್ತು ನನ್ನ ತಂದೆಯವರು ಹಿಡಿದು ಅವ್ರ ಒಡನಾಟ, ಈ ಕುಟುಂಬ ನನ್ನ ಕುಟುಂಬ ಅಂತಕ್ಕಂಥ ಭಾವನೆಯಿಂದ ನಾನು ಬೆಳಗ್ಗೆಯಿಂದ ಇವತ್ತಿಗೆ ನನ್ನ ಕುಟುಂಬದವರೇ ಒಬ್ರು ನಮ್ಮನ್ನ ಅಗಲಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಈಗ ಅನೇಕ ಜನ ಇಲ್ಲಿ ಕೂಡಿದ್ದೀವಿ. ಒಟ್ಟಾರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ. ಅವರ ಕುಟುಂಬಕ್ಕೆ ಏನೇ ಒಂದು ದೊಡ್ಡ ಆಘಾತ ಆಗಿದೆ, ಅವರಿಗೆ ಸಹಿಸುವಂತ ಶಕ್ತಿ ನೀಡಲಿ. ಆ ಇಡೀ ಕುಟುಂಬ ದ ಮೋಸ್ಟ್ ಎಜುಕೇಟೆಡ್ ಲಿಟರೇಟೆಡ್ ಕುಟುಂಬ. ಅಳಿಯಂದ್ರು ಡಾಕ್ಟರ್ಸ್ ಅದಾರ, ಲಾಯರ್ಸ್ ಅದಾರ, ಮಕ್ಕಳು ಡಾಕ್ಟರ್ಸ್ ಅದಾರ, ಲಾಯರ್ ಅದಾರ. ಇಡೀ ಇವತ್ತು ಆಧ್ಯಾತ್ಮಿಕವಾಗಿ ಅವ್ರ ಬ್ರದರ್ ಅಂತರೂ ಬಹಳ ಸರಳ ಬದುಕನ್ನ ಬದುಕ್ತಕ್ಕಂಥ ಆದರ್ಶ ಕುಟುಂಬ ಇದಾಗಿದೆ. ಇಂಡಿ ನಗರ ಜಿ ಎಸ್ ಕುಲಕರ್ಣಿ ಅವರಿಗೆ ಬಹಳ ವಿಶೇಷವಾಗಿ ಗೌರವದಿಂದ ಕಂಡಿದೆ. ಈ ನಗರದ ಈ ಭಾಗ, ಈ ತಾಲೂಕು, ಈ ಜಿಲ್ಲೆ ಸಮಸ್ತ ಕರುಣೆಯಿಂದ ಕಂಡಿದೆ. ಇವತ್ತು ಅಂಥವ್ರಿಗೆ ಬಹಳ ಭಾರವಾದಂತ ಹೃದಯದಿಂದ ನಾವೆಲ್ಲ ಅವ್ರನ್ನ ಇವತ್ತು ಬೀಳ್ಕೊಡ್ತಾ ಇದ್ದೀವಿ. ಅವರ ಅಗಲುವಿಕೆ ಸದಾ ಸ್ಮರಣೀಯವಾಗಿ ಈ ಭಾಗದಲ್ಲಿ ಇರ್ತದ ಅಂತಕ್ಕಂಥ ಮಾತನ್ನ ಇನ್ನೊಮ್ಮೆ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನ ಶ್ರದ್ಧಾಂಜಲಿನ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಸಂಕಟ